ओम शांति। आज का मुरली तारीख 9 मार्च 2025। आज का अव्यक्त मुरली है। आज रविवार है। अव्यक्त मुरली का रिवाइज तारीख 20 मार्च 2004। मुरली का टाइटल है इस वर्ष को विशेष जीवन मुक्त वर्ष के रूप में मनाओ। एकता और एकाग्रता से बाप की प्रत्यक्षता करो। इस वर्ष को विशेष जीवन मुक्त वर्ष के रूप में मनाओ। एकता और एकाग्रता से बाप की प्रत्यक्षता करो। ಬಾಪ ಹೇಳ್ತಾ ಇದ್ದಾರೆ, ಇವತ್ತು ರವಿವಾರ ಅವ್ಯಕ್ತ ಮುರಳಿ ಇರ್ತದೆ. ಅವ್ಯಕ್ತ ಮುರಳಿಯ ಟೈಟಲ್ ಆಗಿದೆ ಈ ವರ್ಷವನ್ನು ಜೀವನ್ಮುಕ್ತ ವರ್ಷ ಅಂತ ಆಚರಣೆ ಮಾಡಿ ಏಕತೆ ಮತ್ತು ಏಕಾಗ್ರತೆಯಿಂದ ಶಿವ ಪರಮಾತ್ಮ ತಂದೆಯನ್ನು ಪ್ರತ್ಯಕ್ಷಪಡಿಸಿ. ಇದರ ಬಗ್ಗೆ ಬಾಬಾ ಮುರಳಿಯನ್ನು ತಿಳಿಸಿರ್ತಾರೆ. आज स्नेह के सागर चारों ओर के स्नेही बच्चों को देख रहे हैं. ಇಂದು ಸ್ನೇಹ ಸಾಗರ ತಂದೆ ಶಿವ ತಂದೆ ನಾಲ್ಕು ಕಡೆಯಲ್ಲಿರುವಂತಹ ಜಗತ್ತಿನಲ್ಲಿ ನಾಲ್ಕು ಕಡೆಯಲ್ಲಿರುವಂತಹ ತನ್ನ ಸ್ನೇಹಿ ಮಕ್ಕಳನ್ನು ನೋಡಿದರು. बाप का भी बच्चों से दिल का अविनाशी स्नेह है और बच्चों का भी दिलाराम बाप से दिल का स्नेह है. ಪರಮಾತ್ಮನಿಗೂ ಸಹ ನಾವೆಲ್ಲ ಮಕ್ಕಳ ಮೇಲೆ ಸ್ನೇಹ ಇದೆ, ಹೃದಯಪೂರ್ವಕವಾಗಿರುವಂತಹ ಸ್ನೇಹ ಇದೆ. ಹಾಗೆ ನಾವೆಲ್ಲ ಮಕ್ಕಳಿಗೂ ಸಹ ಪರಮಾತ್ಮನ ಜೊತೆಗೆ, ಪರಮಾತ್ಮನ ಹೃದಯ ರಾಮನ ಜೊತೆಗೆ ನಮ್ಮೆಲ್ಲ ಮಕ್ಕಳದ್ದು ಸಹ ಸ್ನೇಹ ಇದೆ. ಆದ್ದರಿಂದ ಪರಮಾತ್ಮನ ಜೊತೆಗೆ ಅಖೂಟವಾಗಿರುವ, ಅಖಂಡವಾಗಿರುವ, ಅವಿನಾಶಿಯಾಗಿರುವಂತಹ ಒಂದು ಬಾಬನಿಂದ ಖಜಾನೆಯನ್ನು ತೆಗೆದುಕೊಂಡು ನಾವು ನಮ್ಮನ್ನು ಸಹ ಖುಷಿಪಡಿಸಬೇಕು, ಬೇರೆಯವರಿಗೂ ಸಹ ಜ್ಞಾನವಾದ ಖಜಾನೆಯನ್ನು ಕೊಟ್ಟು ಖುಷಿಪಡಿಸಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. आज का वरदान है, वरदान बीती को चिंतन में न लाकर फुल स्टॉप लगाने वाले तीव्र पुरुषार्थी भव. ಇವತ್ತಿನ ವರದಾನ ಆಗಿದೆ. ಬಾಬಾ ವರದಾನ ಹೇಳ್ತಾರೆ, ಕಳೆದು ಹೋದ ಚಿಂತನೆಯಲ್ಲಿ ಮತ್ತೆ ನೀವು ಮುಳುಗಿ ಅದನ್ನೇ ವಿಚಾರ ಮಾಡೋದಲ್ಲ, ಕಳೆದು ಹೋಗಿದ್ದಕ್ಕೆ ಫುಲ್ ಸ್ಟಾಪ್ ಹಾಕಿಬಿಟ್ಟು ತೀವ್ರ ಪುರುಷಾರ್ಥಿಗಳಾಗ್ರಿ. ಕಳೆದು ಹೋದ ಚಿಂತನೆಯಲ್ಲೇ ಬರಬಾರ್ದು, ಅದಕ್ಕೆ ಫುಲ್ ಸ್ಟಾಪ್ ಹಾಕಿ ಮತ್ತೆ ತೀವ್ರ ಪುರುಷಾರ್ಥಿಗಳಾಗ್ರಿ. ಇದರ ಸಾರಾಂಶ, ಅಭಿ ತಕ್ ಜೋ ಕುಚ್ ಹುವಾ ಉಸೇ ಫುಲ್ ಸ್ಟಾಪ್ ಲಗಾವೋ. ಬಾಬಾ ಹೇಳ್ತಾರೆ, ಇಲ್ಲಿಯವರೆಗೆ ನಿಮ್ಮ ಜೀವನದಲ್ಲಿ ಏನೆಲ್ಲ ಆಗಿ ಹೋಗಿದೆಯೋ ಅದಕ್ಕೆ ಬಿಂದು ಹಾಕಿಬಿಡಿ, ಫುಲ್ ಸ್ಟಾಪ್ ಹಾಕಿಬಿಡಿ. ಬೀತಿ ಕೋ ಚಿಂತನ್ ಮೇ ನ ಲಾನ ಯಹಿ ತೀವ್ರ ಪುರುಷಾರ್ಥಿ ಹೇ. ಕಳೆದು ಹೋದ ವಿಚಾರಗಳು ನಿಮ್ಮ ಮನಸ್ಸಲ್ಲಿ ಬರಲೇಬಾರದು, ಇದಕ್ಕೆ ಹೇಳಲಾಗುತ್ತೆ ತೀವ್ರ ಪುರುಷಾರ್ಥಿ. यदि कोई बीत को चिंतन करता है तो समय, शक्ति, संकल्प सब वेस्ट हो जाता है. ಬಾಬಾ ಹೇಳ್ತಾ ಇದ್ದಾರೆ, ಕಳೆದು ಹೋಗಿರುವಂತಹ ಮಾತುಗಳು, ಪರಿಸ್ಥಿತಿಗಳು, ಮುಖಗಳು ಅವೆಲ್ಲವನ್ನೂ ಸಹ ನಾವು ಈಗಲೂ ಸಹ ವಿಚಾರ ಮಾಡ್ತಾ ಇದ್ದೇವೆ, ನೆನಪು ಮಾಡ್ಕೊಳ್ತಾ ಇದ್ದೇವೆ ಅಂತಂದರೆ ಬಾಬಾ ಹೇಳ್ತಾರೆ, ನಿಮ್ಮ ಸಮಯ, ಸಂಕಲ್ಪ ಎಲ್ಲದೂ ಸಹ ವೇಸ್ಟ್. ಯಾಕೆಂದರೆ ಕಳೆದು ಹೋಗಿದ್ದು ಮತ್ತೆ ಬರೋದಿಲ್ಲ, ಅದನ್ನು ಚಿಂತನೆ ಮಾಡಬಾರ್ದು. ಅಭಿ ವೇಸ್ಟ್ ಕರ್ನೆ ಕಾ ಸಮಯ ನೈ ಹೇ. ಯಾಕೆಂದರೆ ಈಗ ವೇಸ್ಟ್ ಮಾಡಲಿಕ್ಕೆ ಸಮಯನೇ ಇಲ್ಲ ನಿಮ್ಮ ಕಡೆ. ಕ್ಯೂಂಕಿ ಸಂಗಮಿಗೂ ಕಿ 2 घड़ी अर्थात 2 सेकंड भी वेस्ट किया तो अनेक वर्ष वेस्ट कर दिए. इसलिए समय के महत्व को जान अब बीती को फुल स्टॉप लगाओ. ಬಾಬಾ ಹೇಳ್ತಾ ಇದ್ದಾರೆ, ಈಗ ನೀವು ಕಳೆದು ಹೋಗಿರುವಂತಹ ಮಾತುಗಳನ್ನು ನೆನಪು ಮಾಡಿಕೊಂಡು ಅದನ್ನೇ ಚಿಂತೆ ಮಾಡಿಕೊಂಡು ಕೂತ್ಕೊಂಡ್ರೆ 2 ಸೆಕೆಂಡ್ ನೀವು ಹಳೆದನ್ನು ನೆನಪು ಮಾಡಿಕೊಂಡ್ರೂ ಸಹ ಅದು 2 ವರ್ಷಕ್ಕೆ ಸಮಾನ ಆಗಿರುವಂಥದ್ದು. ಯಾಕಂದರೆ ಸಮಯ ಇಲ್ಲ. ಈಗಿನ 1 ಸೆಕೆಂಡು 1 ವರ್ಷಕ್ಕೆ ಸಮಾನವಾಗಿಬಿಡ್ತದೆ. ಆದ್ದರಿಂದ
ಈ ಸಂಗಮಯುಗದ ಅಮೂಲ್ಯವಾಗಿರುವಂತಹ ಈ ಸಮಯದ ಮಹತ್ವವನ್ನು ತಿಳಿದು 1 ಸೆಕೆಂಡು ಸಹ ನೀವು ಕಳೆದು ಹೋದರ ಬಗ್ಗೆ ಚಿಂತೆಯನ್ನು ಮಾಡಬೇಡಿ. ಮತ್ತು ಫುಲ್ ಸ್ಟಾಪ್ ಹಾಕಿಬಿಡಿ. ಏನಾಗಿ ಹೋಯಿತೋ ಅದಕ್ಕೆಲ್ಲ ಬಿಂದು ಹಾಕಿ. ಫುಲ್ ಸ್ಟಾಪ್ ಹಾಕೋದು ಅಂದರೆ ಅರ್ಥ ಸರ್ವ ಖಜಾನೆಗಳಿಂದ ಭರ್ಪೂರಾಗೋದು. ಹಳೆದಕ್ಕೆಲ್ಲ ನಾವು ಬಿಂದು ಹಾಕಿಬಿಟ್ರೆ ಬಾಬಾ ನಮಗೇನು ಜ್ಞಾನ ಕೊಡ್ತಾ ಇದ್ದಾರೆ, ಯೋಗ ಕಲಿಸ್ತಾ ಇದ್ದಾರೆ, ಶಕ್ತಿ ಕೊಡ್ತಾ ಇದ್ದಾರೆ, ಗುಣಗಳನ್ನು ತುಂಬಿಸ್ತಾ ಇದ್ದಾರೆ. ಈ ಎಲ್ಲ ಖಜಾನೆಗಳಿಂದ ನಾವು ಭರ್ಪೂರ ಆಗ್ತವೆ. ಹಳೆಯದನ್ನೆಲ್ಲ ಮರೆತಾಗ, ಹಳೆಯದನ್ನು ಯಾವುದು ನೆನಪು ಮಾಡಿಕೊಳ್ಳದೇ ಇದ್ದಾಗ ಆಗ ನಾವು ತೀವ್ರ ಪುರುಷಾರ್ಥಿಗಳಾಗ್ತವೆ. आज का स्लोगन है, जब हर संकल्प श्रेष्ठ होगा तब स्वयं का और विश्व का कल्याण होगा. ಬಾಬಾ ತಿಳಿಸ್ತಾ ಇದ್ದಾರೆ ಸ್ಲೋಗನ್ ಇವತ್ತಿಂದು. ಯಾವಾಗ ನಮ್ಮ ಸಂಕಲ್ಪ ಶ್ರೇಷ್ಠವಾಗಿರುತ್ತೋ ಆಗ ಸ್ವಯಂನ ಕಲ್ಯಾಣವು ಮತ್ತು ವಿಶ್ವ ಕಲ್ಯಾಣವೂ ಸಹ ಆಗುತ್ತೆ. ನಮ್ಮ ಸಂಕಲ್ಪದ ಹಾಗೆ ನಮ್ಮ ಜೀವನ. ಅದಕ್ಕೆ ಸಂಕಲ್ಪ ಶುದ್ಧ ಮಾಡಬೇಕು. ಶ್ರೇಷ್ಠ ಸಂಕಲ್ಪ ಮಾಡಿ ಆಗ ನಿಮ್ಮ ಒಂದು ಸ್ವಯಂನ ಕಲ್ಯಾಣವೂ ಆಗುತ್ತೆ, ವಿಶ್ವದ ಕಲ್ಯಾಣವೂ ಸಹ ಆಗ್ತದೆ. ಅಚ್ಚಾ, ಓಂ ಶಾಂತಿ.